ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇಲ್ಲಿ ನೋಡಿ, ಅವನು ಹುಡುಗ, ಒಂದು ಸತ್ಯವಾದ ಕತೆ. ಹುಡುಗ ಸತ್ಯವಾದ ಕತೆ. ಒಂದು ಹುಡುಗ ಇರ್ತಾನೆ. ಇವನು ಏನು ಮಾಡ್ತಾನೆ, ಇವನು ಹಳ್ಳಿಯಲ್ಲಿ ಜೀವನ ಮಾಡ್ತಾ ಇರ್ತಾನೆ, ಬದುಕ್ತಾ ಇರ್ತಾನೆ. ಆಮೇಲೆ ಮತ್ತು ಅವ್ರ ಚಿಕ್ಕಪ್ಪನ ಸಹಾಯದಿಂದ ಏನು ಮಾಡ್ತಾನೆ, ಸಿಟಿಗೆ ಓದ್ಲಿಕ್ಕೆ ಹೊರಡ್ತಾನೆ. ಓದ್ಲಿಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಾನೆ, ನೆಕ್ಸ್ಟು ಇವನಿಗೆ ನೋಡಿ ವಯಸ್ಸು 15 ವರ್ಷ. ಬೀಡಿ ಸೇರ್ತಾ ಇರ್ತಾನೆ. ಓಕೆ, ನೆಕ್ಸ್ಟು ನೋಡಿ, ಮುಂದೆ ಬರ್ತಾ ಇವನು ಏನು ಮಾಡ್ತಾನೆ, PUC ಹಾಗೆ ಸಿಟೀಲಿ ಚಿಕ್ಕಪ್ಪನ ಆಶ್ರಯದಲ್ಲಿ PUC ಮುಗಿಸ್ತಾನೆ. PUC ಮುಗಿಸಿದ ನಂತರ ಏನು ಮಾಡ್ತಾನೆ, ಒಂದು ಸೂಟೇಬಲ್ಲು ಕೋರ್ಸ್ ಮಾಡ್ತಾನೆ. ಸೂಟೇಬಲ್ ಕೋರ್ಸ್ ಮಾಡಬೇಕಾದ್ರೆ ಮಾಡಿಬಿಟ್ಟು ಓದ್ತಾನೆ. ಓದಿದ ನಂತರ ಮತ್ತೆ ಏನು ಮಾಡ್ತಾನೆ, ಒಂದು ಸೂಟೇಬಲ್ ಒಂದು ಕೋರ್ಸ್ ಮುಗಿಸಿದ ಮತ್ತೆ ಇನ್ನೊಂದು ಏನು ಮಾಡ್ತಾನೆ, ಜಾಬಿಗೆ ಅಪ್ಲೈ ಮಾಡ್ತಾನೆ. ಜಾಬಿಗೆ ಅಪ್ಲೈ ಮಾಡಿದ ತಕ್ಷಣ ಇವನಿಗೆ ಏನಾಗುತ್ತೆ, ಕೆಲಸ ಸಿಗುತ್ತೆ, ಸರ್ಕಾರಿ ಕೆಲಸ ಸಿಗುತ್ತೆ. ಸರ್ಕಾರಿ ಕೆಲಸ ಸಿಕ್ಕ ನಂತರ ಹಳ್ಳಿಯಿಂದ ಸಿಟಿಗೆ ಹೋಗಲೇಬೇಕು, ಅನಿವಾರ್ಯ. ಕೆಲಸ ಸಿಕ್ಕಿದೆ, ಸಿಟಿಗೆ ಹೋಗಿದ್ದಾನೆ, ಸಿಟೀಲಿ ಬದುಕ್ತಾ ಇದ್ದಾನೆ. ನಂತರ ಏನು ಮಾಡ್ತಾನೆ, ಒಂದು ಹುಡುಗಿನ ಲವ್ ಮಾಡ್ತಾನೆ. ಇಲ್ಲಿ ಏನಾಗಿದೆ, ಇವರು ಹಳ್ಳಿ ಜೀವನ, ಒಂದು ಹುಡುಗಿನ ಲವ್ ಮಾಡ್ತಾನೆ. ಇವೊಂದು ಹಳ್ಳಿ ಜೀವನದಿಂದ ಪಟ್ಟಣಕ್ಕೆ ಸೇರಿರ್ತಾನೆ. ಇವರಿಗೆ ನೋಡಿ 4 ಜನ ಅಣ್ಣ ತಮ್ಮ. ಇವ್ರ ಜೊತೆಗೆ ಅಕ್ಕ ತಂಗಿ ಇರೋದಿಲ್ಲ, ತಂದೆ ತಾಯಿ ಇರ್ತಾರೆ. ಹಾಗೆಯೇ ಇವ್ರದ್ದು ಅಲ್ಪ ಸ್ವಲ್ಪ ಹೊಲ ಗದ್ದೆ ತೋಟ ಇರುತ್ತೆ, ಸ್ವಲ್ಪ ಇರುತ್ತೆ. ಹೀಗೆ ಬದುಕ್ತಾ ಇರ್ತಾರೆ. ಬದುಕಬೇಕಾದ್ರೆ ಏನಾಗುತ್ತೆ, ಮತ್ತು ಅಪ್ಲಿಕೇಶನ್ ಹಾಕಿರ್ತಾನೆ, ಇಲ್ಲಿಗೆ ಸರ್ಕಾರಿ ಕೆಲಸ ಸಿಗುತ್ತೆ. ಸರ್ಕಾರಿ ಕೆಲಸ ಸಿಕ್ಕ ಮೇಲೆ ಏನಾಗುತ್ತೆ, ಮುಂದೆ ಈ ಹುಡುಗಿನ ಲವ್ ಮಾಡ್ತಾ ಇರ್ತಾನೆ. ಇವನು ಮನೆಯಲ್ಲಿ ಹೇಳ್ತಾನೆ. ಹೇಳಿದ ನಂತರ ಏನು ಮಾಡ್ತಾರೆ, ಮತ್ತು ಮುಂದೆ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಆಮೇಲೆ ಏನು ಮಾಡ್ತಾರೆ, ಇವನು ಮತ್ತೆ ಹಳ್ಳಿ ಜೀವನದಲ್ಲಿ ಏನು ಮಾಡ್ತಾನೆ, ಜಾಬ್ ಮಾಡಬೇಕಾದ್ರೂ ಹಳ್ಳಿ ಜೀವನದಲ್ಲಿ ಓಡಾಡ್ತಾ ಇರ್ತಾನೆ. ಅಜ್ಜಿ ಊರಿಗೋ ಏನೋ, ಹಳ್ಳಿ ಜೀವನಕ್ಕೆ ಓಡಾಡಬೇಕಾದ್ರೆ ಅಜ್ಜಿ ಊರಿಗೆ ಅಲ್ಲೊಂದು ಮತ್ತೆ ಹುಡುಗಿ ನೋಡ್ತಾನೆ. ಮತ್ತು ಇವಳನ್ನ ಏನು ಮಾಡ್ತಾನೆ, ಮತ್ತೆ ಲವ್ ಮಾಡ್ತಾನೆ. ಮತ್ತು ಹಂಗೆ ನಡೀತಾ ಇರುತ್ತೆ. ಇವನಿಗೆ ಅಲ್ಪ ಸ್ವಲ್ಪ ಏನು ಸರ್ಕಾರಿ ಕೆಲಸ ಆದರೂ ಅವನಿಗೆ ಬರೋ ಸಂಬಳ ಅವನಿಗೆ ಸಾಕಾಗ್ತಿರಲ್ಲ. ಓಡಾಡೋಕ್ಕೆ, ದುಡಿಯೋಕ್ಕೆ, ತಿನ್ನೋಕ್ಕೆ ಸರಿ ಇರುತ್ತೆ. ಹೀಗೆ ಮುಂದುವರಿತಾ ಇರುತ್ತೆ. ಹಾಗೆ ಇವಳನ್ನ ಬಿಟ್ಟಾಕ್ತಾನೆ. ಮತ್ತು ಏನು ಮಾಡ್ತಾನೆ, ಮತ್ತೆ ಇನ್ನೊಂದು ಹುಡುಗಿನ ಲವ್ ಮಾಡ್ತಾನೆ. ಏನು ಮಾಡ್ತಾನೆ, ಇಬ್ಬರು ಹುಡುಗರು ಏನಂದರೆ ಫ್ರೆಂಡ್ ಇರ್ತಾನೆ. ಇಬ್ಬರು ಸೇರಿ ಹುಡುಗಿನ ಲವ್ ಮಾಡ್ತಾ ಇರ್ತಾರೆ, ಹುಡುಗಿನ. ಅದೇನಾಗುತ್ತೆ, ಬರ್ತಾ ಇವನಿಗೆ ಸರ್ಕಾರಿ ಕೆಲಸ ಮೊದಲೇ ಅವನಿಗೆ ಸಿಕ್ಕಿರಲ್ಲ. ಇವನು ಹಾಗೆ ಅಲ್ಪ ಸ್ವಲ್ಪ ಏನೋ ಕೆಲಸ ಮಾಡ್ತಾ ಇರ್ತಾನೆ, ಫ್ರೆಂಡು. ಹಾಗೆಯೇ ಇವನು ಮಾಡ್ತಾನೆ, ಸರ್ಕಾರಿ ಕೆಲಸ ಮಾಡ್ತಾ ಇರ್ತಾನೆ. ಏನೋ ಬರೋ ಸಂಬಳ ತನ್ನ ಜೀವನಕ್ಕೆ, ತನ್ನ ಖರ್ಚಿಗೆ ಆಗ್ತಾ ಇರುತ್ತೆ. ಹಾಗೆಯೇ ಏನು ಮಾಡ್ತಾನೆ, ಈ ಹುಡುಗಿನ ಏನು ಮಾಡ್ತಾನೆ, ಮನೆಯವರಿಗೆಲ್ಲ ಏನೋ ಕಟ್ಟುಕತೆನೋ ಸತ್ಯಕತೆನೋ ಏನೋ ಕತೆನೋ ಒಂದು ಹೇಳ್ಬಿಟ್ಟು ಈ ಹುಡುಗಿನ ಸಡನ್ನಾಗಿ ಮದುವೆ ಆಗ್ತಾನೆ. ಹಾಗೆ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಅವನ ಜೀವನ ಏನು ಚೆನ್ನಾಗಿರಲ್ಲ. ಏನಂದರೆ ಈ ಮೊದಲೇ ಹುಡುಗಿಗೆ ಮೋಸ ಮಾಡ್ತಾನೆ, 2ನೇ ಹುಡುಗಿಗೆ ಮೋಸ ಮಾಡ್ತಾನೆ, 3ನೇ ಹುಡುಗಿನ ಮದುವೆ ಆಗಿರ್ತಾನೆ. ಆಮೇಲೆ ಈ ಹುಡುಗಿ, ಇವಳು ಅಲ್ಲೇ ಇರ್ತಾಳೆ, ಇವಳು ಅಕ್ಕಪಕ್ಕನೇ ಇರ್ತಾಳೆ, ಇವಳು ಜೊತೆಗಿರ್ತಾಳೆ. ಹೆಂಗ್ರಿ ಬದುಕೋಕ್ಕಾಗಲ್ಲ ಅಂತ ಗೊತ್ತಿದ್ರು ಹಾಗೆ ಬದುಕ್ತಾ ಇರ್ತಾನೆ. 2 ಮಕ್ಕಳಾಗ್ತವೆ, ಒಂದು ಹೆಣ್ಣು, ಒಂದು ಗಂಡು.
2 ಮಕ್ಕಳಾಗ್ತವೆ. 2 ಮಕ್ಕಳಾದಮೇಲೆ ಇವಳು ಸ್ಟೋರಿ ಗೊತ್ತಾಗುತ್ತೆ. ಏನಂದ್ರೆ ಈ ಹುಡುಗಿ ಮದುವೆ ಆದವಳು ಏನು ಮಾಡ್ತಾಳೆ, ಹಾಗೆ ನಿಧಾನಕ್ಕೆ ಟಾರ್ಚರ್, ಮುಂಚೆಯಿಂದ ಟಾರ್ಚರ್ ಇರುತ್ತೆ. ಆಮೇಲೆ ಹಾಗೆ ಟಾರ್ಚರ್ ಇದ್ರೂ ಹಾಗೆ ಸಹಿಸ್ಕೊಂಡು ಹೋಗ್ತಿರ್ತಾನೆ. ಆಮೇಲೆ ಇವಳು ಏನು ಮಾಡ್ತಾಳೆ, ಹೆದರಿಕೆ ಬ್ಲಾಕ್ ಮೇಲ್ ಮಾಡ್ತಾಳೆ. ಯಾವ ಥರ, ನಾನು ಸಾಯ್ತೀನಿ, ಬರೀ ಬ್ಲಾಕ್ ಮೇಲ್, ಸಾಯ್ತೀನಿ ಅಂದರೆ ಸಾಕು. ಇವನು ಏನು ಮಾಡ್ತಾನೆ, ಇವನು ಕೆಲಸ ಇದ್ದಾಗೂ ಇವನು ಏನು ಮಾಡ್ತಾನೆ, ಲಕ್ಷಗಟ್ಟಲೆ ಲಂಚದಲ್ಲಿ ದುಡ್ಡು ತಗೊಂಡು ಏನು ಮಾಡ್ತಾನೆ, ಇವಳಿಗೆ ಹೈಫೈ ಲೈಫ್ ಲೀಡ್ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾರಿಗೆ, ಈ ಸಾಯೋ ಬ್ಲ್ಯಾಕ್ ಮೇಲ್ ಮಾಡೋ ಹೆಂಡ್ತಿಗೆ ಏನು ಮಾಡ್ತಾನೆ. ಆವಾಗ ಇವಳಿಗೆ ಒಂದು ಸತಿ ಸಾಯ್ತೀನಿ ಅಂದಾಗ 1 ಲಕ್ಷದ ಬಂಗಾರ, ಇನ್ನೊಂದು ಸತಿ ಸಾಯ್ತೀನಿ ಅಂದಾಗ 2 ಲಕ್ಷದ ಬಂಗಾರ, ಇನ್ನೊಂದು ಸತಿ ಸಾಯ್ತೀನಿ ಅಂದಾಗ 3 ಲಕ್ಷದ ಬಂಗಾರ, ಇನ್ನೊಂದು ಸತಿ ಸಾಯ್ತೀನಿ ಅಂದಾಗ 5 ಲಕ್ಷದ ಬಂಗಾರ. ಇದೇನು ಬರೀ ಬಂಗಾರ. ಇವಳ ಜೀವನ ಅದೇ ಆಯಿತು. ಎಷ್ಟಾಯಿತು, ಹಿಂಗೇ ಮಾಡ್ತಾ ಹೆಚ್ಚು ಕಡಿಮೆ ಒಂದು 50 ತೊಲೆ ಬಂಗಾರ ಮಾಡಿಲ್ಲಪ್ಪ. ನೆಕ್ಸ್ಟ್ ಮುಂದೆ ಆಯಿತು. ಇದು ಏನಾಯಿತು, ಲಕ್ಷ ಲಂಚ ಹೋಗಿ ಕೋಟಿ ಲಂಚ ಆಯಿತು. ಯಾಕಾಯಿತು, ಇವಳು ಬ್ಲಾಕ್ ಮೇಲ್ ಹೆಂಡತಿ, ಈ ಸಾಯ್ತೀನಿ ಹೆಂಡತಿ ಬ್ಲಾಕ್ ಮೇಲ್, ಲಕ್ಷ ಲಂಚ ಹೋಗಿ ಕೋಟಿ ಲಂಚ ಆಯಿತು. ಇದೇನಾಯಿತು, ಇವ್ರ ಪಾಡಿಗೆ ಬದುಕ್ತಿದ್ದಾರೆ, ಇವಳು ಮಾತ್ರ ಬ್ಲಾಕ್ ಮೇಲ್ ಮಾಡ್ತಾ ಜೊತೆಗೂ ಬದುಕ್ತಾಳೆ, ಮಕ್ಕಳು ಇದ್ದಾವೆ ಜೊತೆಗೂ ಬದುಕ್ತಾಳೆ. ಇತ್ತಾಗೆ ಏನು ಮಾಡ್ತಾಳೆ, ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ದುಡ್ಡು ಮಾಡ್ತಿದ್ದಾಳೆ. ಹಾಗೆ ಮನೆ ಆಯ್ತಪ್ಪ ಸಿಟೀಲಿ, ಒಂದು ಸಿಟಿಯಲ್ಲಿ ಮನೆ ಕಟ್ಟಿದ, ಆಸ್ತಿ ಇದೆ, ಹೊಲ ಇದೆ, ಮನೆ ಇದೆ. ಇನ್ನೇನು 50 ತೊಲೆ ಬಂಗಾರ ಆಯಿತು, ಹಾಗೆಯೇ ಕಾರ್ ಆಯಿತು. ಏನಾಯಿತು, ಲೈಫ್ ಆಯಿತು. ಇವನು ಸರ್ಕಾರಿ ಕೆಲಸಕ್ಕೆ ಹೆಸರಿಗೆ ದೊಡ್ಡ ಕುಡುಕ. ಇವನು ಹಗಲಿ ರಾತ್ರಿ ಕುಡಿಯೋದು. ಯಾವುದು ಕುಡಿತಾನೆ, ಇಲ್ಲ ಲಂಚ ಬರುತ್ತೆ, ಇದಕ್ಕೆ ಕುಡಿತಾನ. ಇವಳು ಚೆನ್ನಾಗಿದ್ದಾಳ. ಇದು ಏನಾಯಿತು, ಇಲ್ಲಿ ನೋಡಿ, ಇವರಿಬ್ಬರು ಪಾಪಿಗಳಾದ್ರ, ಇವಳಿಗೆ ಮೋಸ ಮಾಡಿದ ಇವಳು ಪಾಪಿ, ಇವಳಿಗೆ ಮೋಸ ಮಾಡಿದ ಇವಳು ಪಾಪಿ. ಇವಳು ಏನು ಮಾಡಿದ್ಲು, SR ಬುಕ್ಕಲ್ಲಿ ಎಂಟ್ರಿ ಮಾಡಿಸ್ಕೊಂಡ್ಲು. SR ಅಂದ್ರೇನು, ಸರ್ವಿಸ್ ರಿಜಿಸ್ಟರ್. 2 ಮಕ್ಕಳದು, 100 ತೊಲೆ ಬಂಗಾರ ಆಯಿತು, 100 ತೊಲೆ ಬಂಗಾರ ಆಯಿತು, ಹೊಲ ಮನೆ ಆಯಿತು, ಕೋಟಿ ದುಡ್ಡಾಯಿತು, ಕೋಟಿ ದುಡ್ಡಾಯಿತು. ನೆಕ್ಸ್ಟ್ ಏನಾಯಿತು, ಇವನು ಸತ್ತರೆ, ಈ ಕುಡ್ಕ ಸತ್ತರೆ ಏನಾಯಿತು, ಮುಂದೆ ಕೆಲಸ ಸಿಗುತ್ತೆ, ಅವಳಿಗೆ ಸಾಯೋವರೆಗೂ ಪೆನ್ಷನ್ ಬರುತ್ತೆ. ಸಾಯೋವರೆಗೂ ಏನು ಸಿಗುತ್ತೆ, ಪೆನ್ಷನ್ ಸಿಗುತ್ತೆ. ಮಕ್ಕಳಿಗೆ ಕೆಲಸ ಸಿಗುತ್ತೆ. ನೆಕ್ಸ್ಟ್ ಹಾಗೇನೆ ಇಲ್ಲಿ ನೋಡಿ, ಈ ಥರ ಆಯಿತಾ. ಈ ಥರ ಆದಮೇಲೆ ಇದೇನಾಯಿತು, ಬೆಳೀತಾ ಕುಡ್ಕ. ಇವನು ಆರೋಗ್ಯ ಮುಖ್ಯ ಅಲ್ಲ. ಏನು ಮುಖ್ಯ, ದುಡ್ಡು ಮುಖ್ಯ. ಇವಳಿಗೆ ದುಡ್ಡು ಮುಖ್ಯ. ಇವಳಿಗೆ ಯಾರಿಗೆ, ಹೆಂಡತಿಗೆ ದುಡ್ಡು ಮುಖ್ಯ. ಇಲ್ಲಿ ಏನು ಅರ್ಥ ಆಯಿತು ನೋಡಿ, ಯಾರೇ ಆಗಲಿ ಒಬ್ಬರನ್ನ ಇಷ್ಟಪಟ್ಟರೆ ಹೋಗಲಿ, ಎರಡನೇವ್ರನ್ನ ಅವ್ರ ಮನೆಗೋಸ್ಕರ ಬರೀ ಹೆಣ್ಣುಗಳನ್ನು ಅನ್ಯಾಯ ಮಾಡಿ ಬಿಡ್ತಾರಲ್ಲ, ಅವನಿಗೆ ಹೆಣ್ಮಗಳು ಹುಟ್ಟಿಲ್ವ, ಮುಂದೆ ಬೇಡ, ಇವನು ಸತ್ತು ಹೋದರೆ ಕುಡುಕ, ಇವಳಿಗೆ ಈ ಹೆಂಡ್ತಿಗೇನೆ ಇನ್ನೊಬ್ಬನು ನಾಳೆ ದುಡ್ಡಿನ ಆಸೆಗೋಸ್ಕರ ಇವಳಿಗೆ ಬೆನ್ನತ್ತಲ್ವ. ಇವಳು ನೋಡಿ, ಈಗ 17 ವರ್ಷಕ್ಕೆ ಇವಳು ಮದುವೆ ಆಗಿರ್ತಾಳೆ, 17 ವರ್ಷಕ್ಕೆ ಬಾಲ್ಯ ವಿವಾಹ ಆಗಿರುತ್ತೆ. ಈಗ ಇವನಿಗೆ ಹೆಚ್ಚು ಕಡಿಮೆ ಎಷ್ಟಿರುತ್ತೆ, 30 ವಯಸ್ಸಿರುತ್ತೆ ಮದುವೆ ಆದಾಗ. 30 ವಯಸ್ಸಿದ್ದಾಗ ಎಷ್ಟು, 30, 17, ಅಲ್ಲಿ ಎಷ್ಟು ಡಿಫ್ರೆನ್ಸ್ ಆಗಿರುತ್ತೆ, 13 ವರ್ಷ ಡಿಫ್ರೆನ್ಸ್ ಆಗಿರುತ್ತೆ. 17, 3, 20, 30 ಆಯಿತಾ. ಇಲ್ಲಿ ಡಿಫ್ರೆನ್ಸ್ ಇದ್ದಾಕರ ಏನಾಗುತ್ತೆ, ಇಲ್ಲಿ ಗಂಡ ಬೇಗ ಸಾಯ್ತಾನೆ, ಕುಡ್ಕ ಬೇರೆ, ಗಂಡ ಬೇಗ ಸಾಯ್ತಾನೆ. ಹಾಗೆಯೇ ವಯಸ್ಸು ಬೇರೆ, ಬೇಗ ಸಾಯ್ತಾನೆ.
ಇವಳಿಗೇನು ನೋವಿಲ್ಲ, ಇವಳಿಗೆ ಕೆಲಸ ಸಿಗುತ್ತೆ, ಸರ್ಕಾರಿ ಕೆಲಸ ಸಿಗುತ್ತೆ, 2 ಮಕ್ಕಳಿದ್ದಾವೆ, ದುಡ್ಡು ಮಾಡಿದ್ದಾಳೆ, ಬಂಗಾರ ಮಾಡಿದ್ದಾಳೆ, ಅವಳ ಜೀವನ ಅವಳು ಲೈಫ್ ಲೀಡ್ ಮಾಡ್ತಾಳೆ. ಇವನಿಗೇನಾಯಿತು? ಇತ್ತಾಗೆ ತಂದೆ ತಾಯಿ ದೂರ ಮಾಡ್ಕೊಂಡ, ಅಣ್ಣ ತಮ್ಮರು ದೂರ ಆದರು. ಇತ್ತಾಗ ಅವನು ಇಷ್ಟಪಟ್ಟಿರೋ ಹುಡುಗಿಯರನ್ನ ಮದುವೆ ಆಗೋಕ್ಕಾಗಲಿಲ್ಲ. ಇನ್ನೊಬ್ಬಳ ಆಟಕ್ಕೋಸ್ಕರ ಚಟಕ್ಕೋಸ್ಕರ ಇವನೇನು ಮಾಡ್ದ? ದುಡ್ಡು ಮಾಡಿದ, ಕೆಟ್ಟ ಕುಡುಕಾದ. ಇಷ್ಟೇ ವ್ಯತ್ಯಾಸ. ನಾನು ಕುಡುಕರಿಗೆ ಏನು ಕೆಟ್ಟದಾಗಿ ಹೇಳ್ತಾ ಇಲ್ಲ. ಇಲ್ಲಿ ಏನು ಅಂತಂದರೆ ಒಂದೇ ಒಂದು ಸತ್ಯಾಂಶ ಹೇಳ್ತಾ ಇದ್ದೀನಿ. ಒಂದು ಹೆಣ್ಣು ನಿಜವಾಗ್ಲೂ ಅವಳನ್ನು ಅರ್ಥ ಮಾಡ್ಕೊತಾಳೆ, ಅವಳ ಜೊತೆಗೆ ಜೀವನ ಮಾಡ್ತಾಳೆ ಅಂತಂದರೆ ಯಾವುದೇ ಆಗಲಿ ಕೆಟ್ಟ ವ್ಯಕ್ತಿನ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿ ಹೊರತಾಗಿ ದುಡ್ಡು ಇದು ಕೋಟಿ ದುಡ್ಡಿದೆಯಲ್ಲ, ಇದನ್ನ ಮಾಡೋಕ್ಕೆ ಹೋಗಿ, ಇದು ಬಂಗಾರ ಆಸೆ ಬೀಳಕ್ಕೆ ಹೋಗಿ ಇನ್ನೊಬ್ಬರ ಜೀವನನ ಬಲಿ ತಗೋಬೇಡಿ, ಆಯಿತಾ? ನಾನು ಇದನ್ನೇ ಹೇಳೋದು. ಕುಡಿತವನ್ನು ಬಿಡಿಸಿ ಧೂಮಪಾನ ದೂರವಿಡಿಸಿ ಆಧ್ಯಾತ್ಮಿಕ ಕಲಿಸಿ. ಸತ್ಯವಾದ ಕಥೆಗೆ ಮತ್ತೆ ಫುಲ್ ಸ್ಟಾಪ್ ಆಗ್ತಾಯಿದ್ದೀನಿ. ಧನ್ಯವಾದಗಳು. ಸಾವಿತ್ರಿ ನಾಮತಿ, ಕವಿತ್ರಿ, ಧಾರವಾಡ. ನನ್ನ ಯೂಟ್ಯೂಬ್ ಲೈಕ್ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವು ನಾವೇನೇ ಹೇಳಿದ್ರೂ ನಾವು ಅಲ್ಲಿ ಇಲ್ಲಿ ನೋಡ್ತಿರ್ತೀವಿ, ಓಡಾಡ್ತಿರ್ತೀವಿ ಅಂತ ಹಾಕ್ತಾಯಿರ್ತೀವಿ. ಇದು ಯಾವುದೇ ವ್ಯಕ್ತಿಗೆ ವೈಯಕ್ತಿಕವಾಗಿ ಆಗಲಿ, ನಾವು ಯಾವುದೇ ಉದ್ದೇಶಪೂರ್ವಕವಾಗಿ ಹಾಕ್ತಾ ಇರಲ್ಲ. ನಾನು ಇದು ಕುಡುಕನ ಲವ್ ಸ್ಟೋರಿ, ಇದಕ್ಕೆ ಒಂದು ಏನು ಮಾಡ್ತೀನಿ, ಕುಡುಕನ ಲವ್ ಸ್ಟೋರಿ. ಇಲ್ಲಿ ಕನ್ನಡದಾಗ ಪ್ರೀತಿ ಸ್ಟೋರಿ ಅಂದರೆ ಅದೇ ಲುಕ್ಕು ಕೊಡಲ್ಲ, ಅದಕ್ಕೆ ಕುಡುಕನ ಲವ್ ಸ್ಟೋರಿ. ಇದಕ್ಕೆ ಒಂದು ಟೈಟಲ್ ಹಾಕ್ತಾಯಿದ್ದೀನಿ ನೋಡಿ, ಕುಡುಕನ ಲವ್ ಸ್ಟೋರಿ. ಧನ್ಯವಾದಗಳು. ಸಾವಿತ್ರಿ ನಾಮತಿ, ಕವಿತ್ರಿ, ಧಾರವಾಡ.